ಎಲ್ಲರಿಗೂ ಓಂ ಶ್ರೀ ಅರ್ಕಾಯ ನಮಃ. ಓಂ ಶ್ರೀ ಅರ್ಕ ಮಹಾಗಣಪತಯೇ ನಮಃ. ಸಾರು ಗೋ ಬಂ. ಇಂಗ್ಲೀಷ್ನಲ್ಲಿ ಟ್ರೂ ಲೈಫ್ ಅಂದರೆ ಕನ್ನಡದಲ್ಲಿ ನಿಜವಾದ ಜೀವನ. ಅಂದರೆ ಎಷ್ಟೋ ಸಾರಿ ನಾವು ಅಂದ್ಕೊಳ್ತೀವಲ್ಲ, ನಾನು ಜೀವನ ನಡೆಸ್ತಾ ಇದ್ದೀನ, ಜೀವನ ಅನುಭವಿಸ್ತಾ ಇದ್ದೀನ ಜೀವನವನ್ನು ಅಂತ. ಅದು ನಮಗೆ ತೃಪ್ತಿ ಇಲ್ಲದೆ ಜೀವನ ನಡೆಸ್ತಾ ಇರ್ತೀವಿ, ಶಾಂತಿ ಇಲ್ಲದೆ ನಡೆಸ್ತೀವಿ. ಮತ್ತು ನಾವು ಈ ಭೂಮಿಯ ಮೇಲೆ ಅವತರಿಸಿದ್ದೀವಲ್ಲ, ನಾವೆಲ್ಲರೂ ಅವತಾರ ಪುರುಷರು, ಎಲ್ಲರೂ ಅಷ್ಟೇ. ಇಲ್ಲಿ ಲ್ಯಾಂಡ್ ಆಗಬೇಕಲ್ಲ ಸರಿಯಾಗಿ, ಪ್ಲೇನು ಕಂಪ್ಲೀಟ್ ಲ್ಯಾಂಡ್ ಆಗುತ್ತಲ್ಲ, ಹಾಗೆ ನಾವು ಕೂಡ ಏರ್ಕ್ರಾಫ್ಟ್. ಹಾಗೆ ನಾವು ಕೂಡ ಈ ಭೂಮಿಯ ಮೇಲೆ ಯಾವುದೋ ಖಂಡಿತವಾಗಲೂ ಬಹಳ ವಿಶಾಲವಾದಂಥ ವಿಶ್ವದ ಯಾವುದೋ ಮೂಲೆಯಿಂದನೋ, ಯಾವ ಎತ್ತರದಿಂದನೋ, ಎಲ್ಲಿಂದನೋ ಇಲ್ಲಿ ಬಂದಿರೋದು ಮಾತ್ರ ನಿಜ ಭೂಮಿ ಮೇಲೆ. ಯಾಕಂದರೆ ಭೂಮಿಗೆ ನಾವು ಕಂಪ್ಲೀಟ್ ಸಂಬಂಧಪಟ್ಟಿಲ್ಲ, ಬಟ್ ಭೂಮಿ ನಮ್ಮದಾಗಿದೆ, ನಾವು ಅದರ ಅಂಶದಲ್ಲಿದ್ದೇವೆ. ಆದರೂ ಕೂಡ ಇದಷ್ಟೇ ಅಲ್ಲದೆ ನಮ್ಮ ವಿಶಾಲತೆ, ನಮ್ಮ ಆತ್ಮದ ವಿಸ್ತಾರ, ಭೂಮಿ ಈ ಸೌರವ್ಯೂಹವನ್ನು ದಾಟಿ, ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ದಾಟಿ ಇನ್ನೂ ಆಚೆ ಹೋಗುತ್ತೆ. ಅಷ್ಟು ಶಕ್ತಿ ಎಲ್ಲ ಈ ನಮ್ಮ ಆತ್ಮದಲ್ಲಿದೆ, ನಮ್ಮ ಪ್ರಜ್ಞೆಯಲ್ಲಿದೆ. ಇಂಗ್ಲೀಷಲ್ಲಿ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಲ್ಲ, ಕಾನ್ಷಿಯಸ್ ಅವೇರ್ನೆಸ್ ಅಂತ. ಹಾಗೆ ಈಗ ನಾವು ಏನು ಅಂದರೆ ಟ್ರೂ ಲೈಫ್ ಅಂದರೆ ನಿಜವಾದ ಜೀವನ ಅಂತ ಅಂದರೆ ನಾವು ಉಸಿರಾಡ್ತೀವಿ. ಆವಾಗ ನಿಜವಾದ ಉಸಿರಾಡೋದಲ್ವ, ನೀವು ಉಸಿರಾಡ್ತಾ ಇರ್ತೀರಲ್ಲ, ಆಗ ನೀವು ಪ್ರಜ್ಞಾಪೂರ್ವಕವಾಗಿ ಅದನ್ನು ಅನುಭವಾತ್ಮಕವಾಗಿ ಏನಾಗುತ್ತೆ ಉಸಿರಾಡಿದ್ರೆ ಅಂದ್ಬಿಟ್ಟು ಇನ್ನೊಂದು ಸರಿ ಅನುಭವಿಸ್ಬೇಕು ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಒಂದು ಶ್ವಾಸ ತಗೊಳ್ತೀವಿ. ಅದು ನಿಜವಾದ ಉಚ್ಛ್ವಾಸ ಮತ್ತು ನಿಶ್ವಾಸ. ಬಿಕಾಸ್ ಯು ಆರ್ ಇನ್ವಾಲ್ವ್ಡ್ ಆ್ಯಂಡ್ ಯು ಆರ್ ಹ್ಯಾಪಿ. ನೀವು ಖುಷಿಯಾಗಿದ್ದೀರಾ, ಸಂತೋಷವಾಗಿದ್ದೀರಾ, ಅದನ್ನು ಒಳಗಡೆ ತೊಗೊಂಡು ಶ್ವಾಸವನ್ನು ಅನುಭವಿಸಿ ಮತ್ತೆ ಪುನಃ ಹೊರಗಡೆನೂ ನೀವು ಬರ್ತಾಯಿದ್ದೀರ ಆ ಶ್ವಾಸದ ಮುಖಾಂತರವಾಗಿ. ಅದೇ ರೀತಿಯಲ್ಲಿ ನೀರು ಕುಡಿದ್ರು ಅಷ್ಟೇ, ಸುಮ್ಮನೆ ಏನೋ ನೀರನ್ನು ದಾಹವಾಯಿತು ಅಂತ ಅಂದ್ಬಿಟ್ಟು ನೀರು ಕುಡಿಯೋದು ಬಂದು, ಆ ನೀರನ್ನು ಸ್ವಲ್ಪ ನೋಡಿ ಚೆನ್ನಾಗಿ, ಈ ನೀರು ನನ್ನ ದೇಹದೊಳಗೆ ಹೋಗ್ತಾ ಇದೆ, ಇದು ಒಂದು ತೀರ್ಥ, ದಿವ್ಯ ತೀರ್ಥ, ಇದು ಎಂಥ ಮಿರಕಲ್ ಪವಾಡ ಈ ಭೂಮಿಯಲ್ಲಿ, ಇಂಥ ನೀರಿದೆಯಲ್ಲ. ಕೆಮಿಸ್ಟ್ರಿನಲ್ಲಿ ಈಸಿಲಿ ಎಷ್ಟು ಅಂದ್ಬಿಡ್ತಾರೆ, ಬಟ್ ಆದರೆ ನಮಗೆ ಅದು ಅಮೃತ. ಅದು ಎಷ್ಟು ಟ್ರಾನ್ಸ್ಪ್ಯಾರೆಂಟು, ಸಚ್ ಕಲರ್ಲೆಸ್ ಲಿಕ್ವಿಡ್, ಎಷ್ಟು ಮಧುರವಾಗಿದೆ. ಅದನ್ನು ಕುಡಿದಾಗ ನಮಗೆ ಎಷ್ಟು ಎನರ್ಜಿ ತಕ್ಷಣ ಖಂಡಿತ ಬರುತ್ತೆ. ಯಾವ ಬೇರೆ ಮಾಧ್ಯಮದಿಂದನೂ ಅಷ್ಟು ಒಳ್ಳೆಯ ಎನರ್ಜಿ ನಮಗೆ ಖಂಡಿತವಾಗ್ಲೂ ನಮಗೆ ಬರೋದಿಲ್ಲ. ನಮಗೆ ಆ ಶಕ್ತಿ ಬರುತ್ತಲ್ಲ, ಅದು ಆಶ್ಚರ್ಯ ಅಲ್ಲ. ಹಾಗೆ ನಾವು ಮನಸ್ಸನ್ನು ಇಟ್ಟುಬಿಟ್ಟು ಎಲ್ಲಿ ನಾವು ಸ್ವೀಕರಿಸ್ತೀವೋ, ಯಾವುದೇ ಸಂದೇಹವಿಲ್ಲದೆ, ಪ್ರಶ್ನೆ ಇಲ್ಲದೆ, ಆತಂಕವಿಲ್ಲದೆ, ನನ್ನದಾಗಲಿ ಸಂಪೂರ್ಣವಾಗಿ ಎಂದು ಏಕಾತ್ಮವಾಗಿ ನಾವು ಸ್ವೀಕರಿಸ್ತೀವಲ್ಲ, ಆವಾಗ ನೀರು ಕುಡಿದಂತಾಗುತ್ತೆ. ಅದು ನಿಜವಾದ ನೀರನ್ನು ಸೇವಿಸುವಿಕೆ. ಅದರಿಂದ ಎಫೆಕ್ಟ್ ಆಗುತ್ತೆ, ಬಾಡಿನಲ್ಲಿ ಪರಿಣಾಮ ಉಂಟಾಗುತ್ತೆ, ಪಾಸಿಟಿವ್ ಆಗಿ, ಕನ್ಸ್ಟ್ರಕ್ಟಿವ್ ಆಗಿ ಹೀಲಿಂಗ್ ಆಗುತ್ತೆ, ರೋಗವಾಸಿ ಆಗುತ್ತೆ. ಇದು ಸತ್ಯ. ಇದು ಆಯುಷ್ ಕೂಡ ವೃದ್ಧಿ ಆಗ್ಬೋದು. ಹಾಗಿದೆ, ಇಂಟ್ರೆಸ್ಟಿಂಗು. ಇದೆಲ್ಲ ಸರಿಯಾಗಿದೆ ಈ ವಿಶ್ವದಲ್ಲಿ. ನಾವು ಎಷ್ಟು ಮಟ್ಟಿಗೆ ಈ ವಿಶ್ವವನ್ನು ಬಳಸ್ಕೋಬೇಕು, ನಾವು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ನಮ್ಮ ಪ್ರೆಸೆನ್ಸು, ನಾವು ಆಗಮನ ಈ ಭೂಮಿಯ ಮೇಲೆ, ಇದು ಬಹಳ ಮುಖ್ಯ. ಹಾಗೆ ಇದು ಇನ್ನೂ ನಾವು ಕಂಡುಹಿಡ್ಕೊಂಡಿದ್ದೀವ, ನಾವು ಜೀವನ ಅಂದರೆ ಏನು, ಮನುಷ್ಯರು ನಾವು ಯಾರು, ನಾವು ಏನಿದೆ ನಮ್ಮಲ್ಲಿ, ನಮ್ಮ ಉದ್ದೇಶ ಏನು, ಇದೆಲ್ಲ ತುಂಬ ಸುಮ್ಮನೆ ಪ್ರಶ್ನಾತ್ಮಕವಾಗಿ ಮಾಡೋದಲ್ಲ. ನಾವು ತಿಳ್ಕೊಳ್ಬೇಕು, ನಾನು ಅನುಭವಿಸ್ಬೇಕು ಆ ಜ್ಞಾನವನ್ನು ಅಂತ ಪ್ರಶ್ನೆ ಮಾಡಬೇಕು. ಸುಮ್ಮನೆ ಪ್ರಶ್ನೆ ಮಾಡೋದಲ್ಲ, ಯಾವುದೋ ಒಂದು ಉತ್ತರಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ರೀತಿ. ನಿಜವಾಗಿಯೂ ಒಳಗಡೆ ಅದು ಉತ್ಸಾಹಭರಿತವಾಗಿ ಹಬ್ಬದ ಆಚರಣೆ ಮಾಡ್ತೀವಲ್ಲ, ಆ ರೀತಿಯಾಗಿ ನಾವು ಅದನ್ನು ಒಳಗಡೆ ಇನ್ವಾಲ್ವ್ ಆಗಬೇಕು. ಆವಾಗ ಟೈಮ್ ಇದೆಯಲ್ಲ, ನಮಗೆ ಟೈಮು ತುಂಬ ದೊಡ್ಡದಾಗುತ್ತೆ. ಆವಾಗ ಈಗ ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಒಪ್ಪಿಗೆ ಆಗುವಂಥದ್ದಲ್ಲ. ಲೈಫ್ ಈಸ್ ರಿಯಲಿ ಲಾಂಗ್ ಆ್ಯಂಡ್ ವೆರಿ ಬ್ಯೂಟಿಫುಲ್, ತುಂಬ ವಿಶಾಲವಾಗಿದೆ. ಹಾಗೆ ನಾವು ನಮ್ಮಲ್ಲಿ ಅದು ನಿಜವಾದ ಜೀವನ ಅಂದರೆ ನಾವು ಎಲ್ಲೆಲ್ಲಿದ್ದೀವೋ ಅಲ್ಲಲ್ಲಿ ಸಂಪೂರ್ಣವಾಗಿರುವಿಕೆ, ಮತ್ತು ಅದನ್ನು ಅಲ್ಲಿ ನಾವು ಯಾವುದೇ ಕಾಂಟ್ರಡಿಕ್ಷನ್ಸ್, ವಿರೋಧಾಭಾಸಗಳಿಲ್ಲದೆ ನಮ್ಮನ್ನು ಎಲ್ಲ ಒಪ್ಪಿಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಈಗ ನೋಡಿ, ಶೂಟಿಂಗ್ ತೆಗಿತಾರೆ ಫಿಲ್ಮ್ನಲ್ಲಿ, ಎಲ್ಲ ಪರ್ಫೆಕ್ಟಾಗಿದೆ ಚೆಕ್ ಮಾಡ್ಕೊಳ್ತಾರೆ.
ಎಲ್ಲ ಲೈಟ್ ಸರಿಗಿದೆಯಾ, ಕ್ಯಾಮ್ರಾ ಸರಿಗಿದೆಯಾ, ಎಲ್ಲರೂ ಸರಿಗಿದೆಯಾ, ಯಾರ್ದು ಬೇರೆ ಶಬ್ದ ಇಲ್ವಾ, ಎಷ್ಟು ಚೆನ್ನಾಗಿ ಎಷ್ಟೊಂದು ಗಮನ ಇಡ್ತಾರಲ್ವ. ಹಾಗೆಯೇ ಇದು ಕೂಡ ನಮ್ಮ ಜೀವನವೇ ಒಂದು ಹಾದಿ, ಅದು ಹರಿಬೇಕು ನದಿಯ ರೀತಿ. ಆದಷ್ಟು ಸಾಧ್ಯವಾಗಿ ಏಕತ್ವವನ್ನು ಪ್ರಾಪ್ತಿ ಮಾಡಿಕೊಂಡು ನಿಜ ಜೀವನ ಅದು. ಅಂದರೆ ಈಗ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ, ಅದೇನೇ ಕೆಲಸ ಆಗಿರ್ಬೋದು, ಉದ್ಯೋಗ, ಬಟ್ ನಿಮ್ಗೆ ಒಪ್ಪಿಗೆ ಆಗಿರಬೇಕು, ನಿಮ್ಗೆ ಸಂತೋಷ ಇರಬೇಕು, ಹೃದಯಕ್ಕೆ ಮುಟ್ಟಬೇಕು. ಹೃದಯ ಮಾತ್ರ ನಿಮ್ಗೆ ಸುಳ್ಳು ಹೇಳಲ್ಲ. ಎಲ್ಲನೂ ಏನೇನೋ ಕನ್ಫ್ಯೂಷನ್ನು ನಮ್ಮ ತಲೆಯಲ್ಲಿ ಆಗ್ಬೋದು, ಮೆದುಳಿನಲ್ಲಿ ಆಗಬಹುದು, ನಮ್ಮ ಮನಸ್ಸಿನಲ್ಲಿ ಆಗಬಹುದು. ಆದರೆ ಹೃದಯದಲ್ಲಿ ಯಾವಾಗಲೂ ಏನೋ ಒಂದು ವಿಶೇಷವಾದ ಪ್ರಜ್ಞೆ ಇದೆ. ಅದು ಎಷ್ಟು ಸತ್ಯ ಹೇಳುತ್ತೆ ಅಂದರೆ ಚಿಕ್ಕ ಮಗುವಿಗೂ ಕೂಡ ಗೊತ್ತಾಗುತ್ತೆ ಅದು ಯಾವುದು ಹೇಗೆ ನಡ್ಕೋಬೇಕು, ಯಾವ ರಸ್ತೆಯಲ್ಲಿ ಹೋಗಬೇಕು ಅಂತ. ಉದಾಹರಣೆಗೆ ಚಿಕ್ಕ ಮಗು ಏನಾದರೂ ಹೊಡೆದಾಕ್ಬಿಟ್ರೆ ವಸ್ತುವನ್ನು, ಅದು ಹೋಗಿ ಸಪ್ರೇಟಾಗಿ ಕುಳಿತ್ಕೊಂಡ್ಬಿಡುತ್ತೆ. ಅಂದರೆ ತಾಯಿಗೆ ಗೊತ್ತಾಗುತ್ತೆ ಏನೋ ತಪ್ಪು ಮಾಡಿದ್ಯಾ ನೀನು, ಅದಕ್ಕೆ ಸೈಲೆಂಟಾಗಿ ಹೋಗಿ ಮೂಲೆಯಲ್ಲಿ ಕುಳಿತ್ಕೊಂಡ್ಬಿಟ್ಟಿದ್ಯಾ ಅಂತ. ಅದೇ ರೀತಿ ನಾವು ಅಷ್ಟೇ, ನಮ್ಮ ಆ ಪ್ರಜ್ಞೆ ಅಂತೂ ನಮಗಂತೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತಲ್ವ. ವೇರ್ ಅಡಲ್ಟ್ಸ್, ಗ್ರೋನ್ ಅಪ್ಸ್ ಆಗಿದ್ದೀವಲ್ವ, ದೊಡ್ಡವರು ಅಂತ ಆಗಿದ್ದೀವಿ, ನಮಗೆ ಬುದ್ಧಿ ಹೆಚ್ಚಿದೆ, ವಿಚಾರವಂತಿಕೆ ಇದೆ. ಹಾಗೆ ನಮ್ಗೆ ಅದನ್ನು ಕೂಡ ಆ ಪ್ರಜ್ಞೆಯನ್ನು ಅಂತಃಪ್ರಜ್ಞೆ, ಸಹಜ ಸ್ಫೂರ್ತಿ ಜ್ಞಾನಂ ಅಂತ ಹೆಸರು. ಸಹಜ ಸ್ಫೂರ್ತಿ ಜ್ಞಾನಂ ಆರ್ ನ್ಯಾಚುರಲ್ ಇಂಟ್ಯೂಷನ್, ನ್ಯಾಚುರಲ್ ಇಂಟ್ಯೂಟಿವ್ ವಿಸ್ಡಮ್. ಅದು ಹೊರಗಡೆ ಎಲ್ಲಿಗೂ ಇದೆ, ಓದದೇ ಇದ್ರೂ ಅವ್ರಿಗಿದೆ. ಅದನ್ನು ಸ್ವಲ್ಪ ಗಮನಿಸಿದ್ರೆ ಬೆಳೆಯೋಕ್ಕೆ ಶುರು ಆಗ್ಬಿಡುತ್ತೆ. ಇದೇನು ಗೊತ್ತಾ, ಅದ್ಭುತವಾಗಿದೆ. ನೀವು ಎಷ್ಟು ತಿಳ್ಕೊಳ್ತಿರೋ ಜೀವನದ ಬಗ್ಗೆ ಆಳವಾಗಿ, ಒಳಗಡೆ ಅಂತರ್ಜೀವನದ ಬಗ್ಗೆ ಅಷ್ಟು ನಿಮಗೆ ಜ್ಞಾನ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಭಾಳ ಚೆನ್ನಾಗಿದೆ. ಒಂದು ಕ್ಷಣ ಕೂಡ ನೀವು ಬೋರ್ ಆಗೋದಿಲ್ಲ ನೀವು, ಯಾಕಂದರೆ ಎಲ್ಲನೂ ಅಷ್ಟು ವಿಚಾರ ಗಂಭೀರವಾಗಿದೆ. ಹಾಗೆ ಹೀಗಾಗಿ ನಾವು ಅದನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ನಿಜವಾದ ಜೀವನ ಬಂಟಾಗುತ್ತೆ. ಅದು ವಿಷಯ ಇಲ್ಲಿ. ಧ್ಯಾನ ಮಾಡಬೇಕು ಅಂದರೆ, ಧ್ಯಾನ ಅಂದರೆ ಎಲ್ಲೆಲ್ಲಿ ಇದೆಯೋ ನಾವಲ್ಲಿ ಶ್ವಾಸದ ಜೊತೆ ಇರಬೇಕು, ಮತ್ತು ನಮ್ಮ ಪ್ರೆಸೆನ್ಸು ಫೀಲಿಂಗ್ ಆಗ್ತಾ ಇರಬೇಕು. ಆಮೇಲೆ ನಾವು ಎಲ್ಲಿ ಏನು ಕಾರ್ಯ ಮಾಡ್ತಿದ್ದೀವೋ ಅಲ್ಲಿ ಯೋಗ ಉಂಟಾಗಬೇಕು, ಯೋಗಿತ್ವ ಉಂಟಾಗಬೇಕು. ಸಮತ್ವಂ ಯೋಗ ಉಚ್ಯತೆ, ಏಕತ್ವ ಪ್ರಾಪ್ತಿ ಮಾಡ್ಕೋಬೇಕು. ಒಳ್ಳೆಯ ಒಂದು ಮ್ಯಾಜಿಕ್. ಎಲ್ಲೆಲ್ಲಿ ನಾವು ಗಮನ ಇಟ್ಟರೆ ಅಲ್ಲಿ ಏನೋ ಬೆಳೆಯುತ್ತಪ್ಪ. ಇದು ಸತ್ಯ ಮಾತು. ಯಾರು ಬೇಕು ಅದು ಪರೀಕ್ಷೆ ಮಾಡಿ. ಎಲ್ಲಿ ಗಮನ ಇಡ್ತಿರೋ ಒಳ್ಳೆಯ ದೃಷ್ಟಿಯಿಂದ ಅದನ್ನು ಅಲ್ಲಿ ಮತ್ತು ಕಾರ್ಯಗತ ಮಾಡ್ತಿರೋ ಅಲ್ಲಿ ಅದು ಅಭಿವೃದ್ಧಿ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಿಮ್ಮಲ್ಲೇ ಶಕ್ತಿ ಇದೆ. ಅದಕ್ಕೆ ಎವ್ರಿಥಿಂಗ್ ಇಸ್ ವಿದಿನ್ ಅಂತ ಹೇಳ್ತಾ ಇದ್ರು. ಅಲ್ಲ ನಮ್ಮಲ್ಲೇ ಇದೆ. ನಮ್ಗೆ ಆಶ್ಚರ್ಯ ಆಗ್ತಿತ್ತು ಚಿಕ್ಕವನಾದಾಗ. ಎಲ್ಲಿ ನಮ್ಮಲ್ಲಿದೆ, ಏನಿದೆ ನಮ್ಮಲ್ಲಿ? ಏನೂ ಇಲ್ಲ. ಏನು ಬರುವಾಗ ಬ್ಯಾಗ್ ತೊಗೊಂಬಂದಿದ್ದೀವ, ಸೂಟ್ ಕೇಸ್ ತೊಗೊಂಬಂದಿದ್ದೀವ, ಅದ್ರಲ್ಲಿ ಚೆಕ್ ಮಾಡೋಕ್ಕೆ ಏನಿದೆ ನಮ್ಮಲ್ಲಿ, ಏನಿದೆ ನಮ್ಮೊಳಗೆ ಅನ್ನೋಕ್ಕೆ ಏನೂ ಇಲ್ಲ. ಜಸ್ಟ್ ಬಾಡಿ ಎಲ್ಲ ತಿಳ್ಕೊಂಡಿದ್ದಾರೆ. ಅನಾಟಮಿ ಏನಿದೆ ಬಾಡಿನಲ್ಲಿ, ಫಿಸಿಯೋಲಾಜಿಕಲಿ ಏನಾಗುತ್ತೆ, ಮಾರ್ಫಾಲಜಿಕಲಿ ಏನಾಗುತ್ತೆ, ಎಲ್ಲರಿಗೂ ಸೈಕಾಲಜಿ ಗೊತ್ತಿದೆ, ಎಲ್ಲ ಗೊತ್ತಿದೆ. ಮತ್ತು ಏನಿದೆ ಒಳಗಡೆ ಏನಿದೆ, ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅದು ಅಲ್ಲಿಗೆ ನಾವು ಸಾಮಾನ್ಯರು ಖಂಡಿತವಾಗ್ಲೂ ಅಲ್ಲ. ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಅವತಾರ ಪುರುಷರು, ನಿಜವಾಗ್ಲೂ ಇನ್ಕಾರ್ನೇಷನ್ಸ್ ಆಫ್ ಹೈಯರ್ ಬೀಯಿಂಗ್, ಹೈಯರ್ ನೇಚರ್, ಸಮಥಿಂಗ್ ಬಿಗರ್ ಆ್ಯಂಡ್ ಹೈಯರ್ ಆ್ಯಂಡ್ ಬೆಟರ್ ಇದೇ ಇರಬೇಕಿದೆ ಅಮ್ಮ. ಅಲ್ಟಿಮೇಟ್ ಒಂದು ಪಾಯಿಂಟ್ ಇರಬೇಕಲ್ಲ ಎಲ್ಲದಕ್ಕೂ. ಏನು ಮಾತಾಡಿದ್ರು, ಏನು ಯೋಚನೆ ಮಾಡಿದ್ರು, ಅದೇ ರೀತಿ ಇದು ಕೂಡ ನಾವೆಲ್ಲರೂ ಕೂಡ ಆ ಒಂದು ಶಕ್ತಿಯನ್ನು ರೆಪ್ರೆಸೆಂಟ್ ಮಾಡಿ ಬಂದಿದ್ದೇವೆ. ನಾವು ಪ್ರತಿನಿಧಿಸಿ ಬಂದಿದ್ದೇವೆ. ಅದನ್ನು ಅರ್ಥ ಮಾಡಿಕೊಂಡು ಅವರವರು ಅಲ್ಲಲ್ಲೇ ಇದೆ, ಎಲ್ಲ ಹುಡುಕಿದ್ರೆ ಅವ್ರಿಗೆ ಸಿಗುತ್ತೆ. ಅವ್ರ ಉದ್ದೇಶ, ಅವ್ರ ಜೀವನ, ಅವರ ಒಂದು ವಿಶೇಷವಾದ ಜ್ಞಾನ, ಅವರದೇ ಆದ ಒಂದು ಪ್ರಕೃತಿ, ಅವರಲ್ಲಿ ಏನೋ ಅವರು ಯಾವ ರೀತಿ ಆಲೋಚನೆ ಮಾಡ್ತಾರಲ್ಲ ಅದೇ ಒಂದು ಅದ್ಭುತವಾದ ಒಂದು ಅಸೆಟ್, ಪ್ರಾಪರ್ಟಿ ಅದು. ಈಗ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಹಾಗೆ ಯೂನಿಕ್ ಸ್ಪಿರಿಚುವಲ್ ಪಾಯಿಂಟ್ ಅದು. ಹಾಗೆ ಅದು ಹಿಡ್ಕೊಂಡ್ರೆ ಸಾಕು, ಇನ್ನು ಎಲ್ಲ. ಅದಕ್ಕೆ ಬ್ರಹ್ಮಸೂತ್ರ ಅಂತ ಕರಿಬೇಕು. ಬ್ರಹ್ಮಸೂತ್ರ ಅದು ಹಿಡ್ಕೊಂಡ್ರೆ ಎಲ್ಲ ಕಡೆ ಕರ್ಕೊಂಡು ಹೋಗುತ್ತೆ. ಎಲ್ಲಿ ಕರೆಕ್ಟಾಗಿ ಅಲ್ಲಿ ಆಯಾ ರೀತಿ ಕರ್ಕೊಂಡು ಹೋಗುತ್ತೆ. ಅದು ಇಂಟ್ಯೂಷನಲ್ಲಿ ಗೈಡೆನ್ಸ್ ಸಿಗುತ್ತೆ. ಇಂಟೆಲೆಕ್ಟು ಏನು ಮಾಡುತ್ತಪ್ಪ, ಬುದ್ಧಿವಂತಿಕೆ. ಎಷ್ಟು ಜನ ಬುದ್ಧಿವಂತಿಕೆಯಲ್ಲಿ ತುಂಬ ಸಕ್ಸಸ್ ಆಗಿಬಿಟ್ಟಿದ್ದಾರೆ, ಆನಂದವಾಗಿದ್ದಾರೆ, ಶಾಂತಿಯಿಂದ ಇದ್ದಾರೆ, ತೃಪ್ತಿಯಿಂದ ಇದ್ದಾರೆ. ಹೇಳಿ ನೋಡೋಣ. ಬುದ್ಧಿವಂತಿಕೆ ಜಾಸ್ತಿ ಆದಷ್ಟು ಸಮಸ್ಯೆಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಕೆಲವು ಸಾರಿ ಬುದ್ಧಿವಂತಿಕೆ ಬೇಕು, ಅದು ಹೃದಯವಂತಿಕೆಯಲ್ಲಿ ಹೆಚ್ಚು ಕಾಲ ಕಳಿಬೇಕು. ಬುದ್ಧಿವಂತಿಕೆನೂ ಬೇಕು. ಹೃದಯವಂತಿಕೆ ಕಂಬೈನ್ ಮಾಡಿಬಿಟ್ರಂತೂ ವಿಶೇಷವಾದಂಥ ಯೋಗಿ ಜೀವನ ಪ್ರಾರಂಭ ಆಗುತ್ತೆ. ಹೊಸ ಅಧ್ಯಾಯ ಶುರುವಾಗುತ್ತೆ. ನಮ್ಮ ಜೀವನ ಮಾತ್ರ ಅಲ್ಲ, ಸಮಗ್ರ ಭೂಮಂಡಲದಲ್ಲೇ ಒಂದು ಹೊಸ ಅದ್ಭುತವಾದ ಸ್ವರ್ಗಮಯವಾದ ಸುಂದರವಾದ ಜೀವನ ಪ್ರಾರಂಭ ಆಗುತ್ತೆ. ಅದೇ ನಿಜವಾದ ಜೀವನ.